ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಒಂದು ಸಣ್ಣ ಕತೆ, ರಷ್ಯನ್ ಲೇಖಕ ಲಿಯೋ ಟಾಲ್ಸ್ಟಾಯ್ ಅವರ ಮೂಲ ಕಥೆಯನ್ನು ಆಧರಿಸಿದ್ದು. ಅದರ ಶೀರ್ಷಿಕೆ ಅವಶ್ಯವಿದ್ದದ್ದು ಆರಡಿ, ಆಸೆಪಟ್ಟದ್ದು ಊರಿಡಿ. ಕೇಳಿ. ಪುರ ನಿವಾಸಿಯಾದ ಅಕ್ಕ ತಂಗಿಯನ್ನು ನೋಡಬೇಕೆಂಬ ವಾಂಚಲ್ಯದಿಂದ ಹಳ್ಳಿಗೆ ಬಂದಳು. ಹಿರಿಯವಳನ್ನು ಪಟ್ಟಣದಲ್ಲಿದ್ದ ಒಬ್ಬ ವ್ಯಾಪಾರಿಯು ಮದುವೆ ಮಾಡಿಕೊಂಡಿದ್ದನು. ಕಿರಿಯವಳನ್ನು ಹಳ್ಳಿಯಲ್ಲಿದ್ದ ಒಕ್ಕಲಿಗನೊಬ್ಬ ಲಗ್ನವಾಗಿದ್ದನು. ಇಬ್ಬರು ಸಹೋದರಿಯರು ಚಹಾ ಕುಡಿಯುತ್ತಾ ಮಾತನಾಡುತ್ತಾ ಕುಳಿತಿರುವ ಸಮಯದಲ್ಲಿ ಹಿರಿಯ ಸಹೋದರಿಯು ಪಟ್ಟಣದ ಶ್ರೇಷ್ಠವಾದ ಜೀವನವನ್ನು ಬಹಳವಾಗಿ ಪ್ರಶಂಸೆ ಮಾಡಿದಳು. ಅಲ್ಲಿಯ ಜೀವನ ಬಹಳ ಸುಖಕರವಾದುದೆಂದೂ ಅಲ್ಲಿಯ ಅವರ ವಸನ ಬಹಳ ಶೃಂಗಾರಭರಿತವಾದುದೆಂದೂ, ತನ್ನ ಮಕ್ಕಳು ಎಂತಹ ದಿವ್ಯವಾದ ಉಡುಪುಗಳನ್ನು ಧರಿಸುವರೆಂದು, ಅತ್ಯುತ್ತಮವಾದ ಆಹಾರವನ್ನು ತಿನ್ನುವರೆಂದು, ಅವರ ಪಾನವು ಅತಿ ಮಧುರವಾದುದೆಂದು, ಅಲ್ಲಿಯ ನಾಟಕ ಶಾಲೆಗಳು ಮನೋಹರವಾದುದೆಂದು, ಅಲ್ಲಿಯ ವಿಹಾರ ಸ್ಥಾನಗಳು ಆನಂದದಾಯಕವಾಗುವುದೆಂದು, ಇನ್ನೂ ನಾನಾ ಪರಿಯಾಗಿ ಪುರಜೀವನವನ್ನು ಶ್ಲಾಘಿಸಿದಳು. ತಂಗಿಗೆ ಮುಖಭಂಗವಾದಂತಾಯಿತು. ಆಗ ಅವಳು ವ್ಯಾಪಾರಿಗಳ ಜೀವನವನ್ನು ತಿರಸ್ಕರಿಸಿ ಒಕ್ಕಲಿಗರ ವೃತ್ತಿಯನ್ನು ಹೊಗಳಿ ಅಟ್ಟಕ್ಕೇರಿಸಿದಳು. ನಮ್ಮ ಜೀವನವೇ ನಮಗೆ ಸಾಕು, ನಿಮ್ಮದ್ದು ಕೊಟ್ಟರೂ ಬೇಡ. ನಾವೇನೋ ನಿಮ್ಮಷ್ಟು ನಾಜೂಕಿನಿಂದ ಜೀವಿಸುವವರಲ್ಲ. ಆದರೂ ನಿಮ್ಮ ಉದ್ವೇಗವೂ ಕ್ಷೋಭೆಯೂ ನಮಗಿಲ್ಲ. ನಮಗಿಂತಲೂ ಬಳಿಯುಳ್ಳ ಬಟ್ಟೆಗಳೇನೋ ಧರಿಸುತ್ತೇನೆ ಎಂಬುದು ನಿಜ. ಆದರೂ ನಾವು ಆಗಾಗ್ಗೆ ಬೇಕಾದದಕ್ಕಿಂತ ಹೆಚ್ಚಾಗಿ ಸಂಪಾದಿಸಿದರೂ ಕಳೆಯುವುದು ಬಹುಬೇಗ. ನೀವು ಆಗಾಗ್ಗೆ ಬೇಕಾದಕ್ಕಿಂತ ಹೆಚ್ಚಾಗಿ ಸಂಪಾದಿಸಿದರೂ ಕಳೆಯುವುದು ಬಹು ಬೇಗ. ಇಂದು ಲಕ್ಷಾಧಿಕಾರಿಯಾದವನು ನಾಳೆ ಭಿಕ್ಷಾಧಿಕಾರಿಯಾಗುವನು. ನಮಗತಿಯೇ ಕ್ಷೇಮಕರ. ಉಳುವವನ ಜೀವನವು ಬಡ ಜೀವನವಾದರೂ ಚಿರವಾದುದು. ನಾವು ಎಂದಿಗೂ ಐಶ್ವರ್ಯವಂತರಾಗುವುದಿಲ್ಲವೋ ಎಂಬುದು ವಾಸ್ತವ. ಆದರೆ ಎಂದೂ ತಿನ್ನಲಿಕ್ಕಿರದೆ ಇರುವುದಿಲ್ಲ. ಅಕ್ಕನು ತಿರಸ್ಕಾರ ಭಾವದಿಂದ ಈ ರೀತಿಯಾಗಿ ಹೇಳಿದಳು. ಸಾಕು ಬಿಡು, ಹಂದಿ ದನಕರುಗಳ ಜೊತೆಗಿರುವ ಅಭಿಲಾಷೆ ಇದ್ದರೆ ಇರು. ನಾಗರಿಕತೆ, ನಡತೆ ಇವುಗಳಂಥವಾದರೂ ನಿನಗೆ ಗೊತ್ತೇ. ನಿನ್ನ ಗಂಡನು ನಿನಗೆಷ್ಟೇ ಸಹಕಾರಿಯಾದರೂ ನೀನು ಸಾಯುವುದೇನೋ ಹೀಗೆಯೇ ಸರಿ. ಇದೇ ಗತಿಗೆಟ್ಟ ರೀತಿಯಲ್ಲಿ ಆಮೇಲೆ ನಿನ್ನ ಮಕ್ಕಳು ಗೊತ್ತೇ ಇದೆ ನಿನ್ನಂತೆಯೇ. ಆಗಲಿ, ಅವರಿಂದೇನು ಕುಂದಕ? ಹೌದು, ನಮ್ಮ ಕೆಲಸವನ್ನೇನೋ ಕೊಂಚ ಸಿದ್ಧಾಮುದ್ದ. ಆದರೂ ನಿಮ್ಮಂತೆ ನಾವು ಇನ್ನೊಬ್ಬರಿಗೆ ತಲೆಬಗ್ಗಿಸುವುದು ಬೇಡ. ಆದರೆ ನೀವು ನಿಮ್ಮ ಪಟ್ಟಣದಲ್ಲಿ ಬಹುವಿಧವಾದ ಹವ್ಯಾಸಗಳಿಗೆ ಸೇರ್ಕುತ್ತೀರಿ. ಇಂದೆಲ್ಲ ಅಚ್ಚುಕಟ್ಟಾಗಿರಬಹುದು. ನಾಳೆ ವಿಧಿ ಕಾಡಿತು ಎಂದರೆ ನಿನ್ನ ಗಂಡ ಈ ಸ್ಪೀಟು ಆಡಿಯೋ, ಸಾರಾಯಿ ಕುಡಿದೋ, ವ್ಯಭಿಚಾರ ಮಾಡಿಯೋ ನಾಶವಾಗಿ ಪಾಪರಾಗಿ ಹೋಗಬಹುದು. ಇಂಥ ಸಂಗತಿಗಳು ಪಟ್ಟಣದಲ್ಲಿ ನಡೆಯುವುದಿಲ್ಲವೇ ಎಂದು ತಂಗಿಯು ಕೇಳಿದಳು. ಈ ರೀತಿ ಸಹೋದರಿಯರು ಒಲೆಯ ಮುಂದೆ ಕುಳಿತು ಸಂಭಾಷಣೆ ಮಾಡುತ್ತಿದ್ದರು. ಇದನ್ನು ಅಲ್ಲಿಯೇ ಮಹಡಿ ಮೇಲೆ ಮನೆಗಿದ್ದ ಮನೆಯ ಯಜಮಾನಾದ ಪಹಾಮನು ಆಲಿಸಿ, ಅದೇನೋ ಸತ್ಯ. ಒಕ್ಕಲಿಗರಾದ ನಾವು ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ದುಡಿಯುತ್ತಲೇ ಇರುತ್ತೇವೆ. ಆದ್ದರಿಂದ ನಮ್ಮ ತಲೆಗೆ ಬೇರೆ ಯಾವ ದುಷ್ಟ ಹವ್ಯಾಸಗಳು ಅಂಟುವುದೇ ಇಲ್ಲ. ನಮ್ಮ ಕಷ್ಟವೇನೆಂದರೆ ನಮಗೆ ಸಾಕಷ್ಟು ಜಮೀನು ಇಲ್ಲ. ಅದೇ ಒಂದು ಕೊರತೆ. ನನಗೆ ಬೇಕಾದಷ್ಟು ಜಮೀನು ಕಾಣಿ ಇದ್ದಿದ್ದರೆ ಶನಿಗೆ ಕೂಡ ಹೆದರುತ್ತಿರಲಿಲ್ಲ ಎಂದು ಆಲೋಚಿಸಿದನು. ಅಕ್ಕ ತಂಗಿಯರು ಚಹಾ ಕುಡಿದು ಮುಗಿಸಿ ಉಡುಪಿನ ವಿಷಯವಾಗಿ ಕೆಲ ಹೊತ್ತು ಮಾತನಾಡಿ ಪಾತ್ರೆಗಳನ್ನೆಲ್ಲ ಸರಿದಿಟ್ಟು ಪಕ್ಕದ ಶಯನ ಕೊಠಡಿಗೆ ಹೋಗಿ ಮಲಗಿಕೊಂಡರು.
ಒಲೆಯ ಮುಂದೆ ಕುಳಿತಿದ್ದ ಶನಿಯು ಇವರ ಮಾತುಗಳನ್ನು ಆಲಿಸುತ್ತಿದ್ದನು. ಜಮೀನುದಾರನ ಸತಿಯು ತನ್ನ ಗಂಡನ ಪರವಾಗಿ ಮಾತನಾಡಿ ಹೊಗಳಿದ್ದು ಪಹಾಮನು ಭೂಮಿ ಬೇಕಾದಷ್ಟಿದ್ದರೆ ಶನಿಗೂ ಹೆದರುತ್ತಿರಲಿಲ್ಲ ಎಂದು ಹೇಳಿದ್ದನ್ನು ಆಲಿಸಿ ತನ್ನೊಳಗೆ ತಾನೇ ನಕ್ಕನು. ಆಗಲಿ, ನೋಡೋಣ. ನಾನೊಂದು ಕೈ ನೋಡುತ್ತೇನೆ. ನಿನಗೆ ಬೇಕಾದಷ್ಟು ಭೂಮಿಯನ್ನು ಕೊಡುತ್ತೇನೆ. ಅದೇ ಭೂಮಿಯಿಂದಲೇ ನೀನು ನನ್ನ ಬಲೆಗೆ ಬೀಳುವಂತೆ ಮಾಡುತ್ತೇನೆ ಎಂದು ಶನಿಯು ಹೇಳಿಕೊಂಡನು. ಪಹಾಮನು ಇದ್ದ ಹಳ್ಳಿಯ ಪಕ್ಕದಲ್ಲಿಯೇ ಒಬ್ಬ ಶ್ರೀಮಂತ ಸ್ತ್ರೀ ಇದ್ದಳು. ಆಕೆಗೆ ಸುಮಾರು 300 ಎಕರೆ ಜಮೀನಿತ್ತು. ಸುತ್ತಮುತ್ತಲು ವಾಸಿಸುತ್ತಿದ್ದ ವ್ಯವಸಾಯಗಾರರೊಂದಿಗೆ ಆಕೆ ಯಾವಾಗಲೂ ರಾಜಿಯಿಂದಿದ್ದಳು. ಆದರೆ ಮೇಲ್ವಿಚಾರಣೆ ನೋಡಲು ಆಕೆಯು ಒಬ್ಬ ಸಿಪಾಯಿಯನ್ನು ನೇಮಿಸಿದ ಮೇಲೆ ಅವನು ಬಡ ಒಕ್ಕಲಿಗರಿಂದ ಆಗಾಗ್ಗೆ ಜುಲುಮಾನೆಗಳನ್ನು ವಸೂಲಿ ಮಾಡುತ್ತಿದ್ದನು. ಪಕ್ಕದ ಹಳ್ಳಿಯವನಾದ ಪಹಾಮನು ಅವನ ಕೈಗೆ ಸಿಕ್ಕಬಾರದೆಂದು ಎಷ್ಟು ಜಾಗರೂಕತೆಯಿಂದ ಇದ್ದರೂ ಆಗುತ್ತಿರಲಿಲ್ಲ. ಏಕೆಂದರೆ ಇಂದೇನು ಅವನ ಕುದುರೆಯು ಆಕೆಯ ಜವಗೋದಿಯ ಹೊಲಕ್ಕೆ ಹೋಗಿ ಪುಕಾರು ಮಾಡಿತು. ಇಂದೇನು ಅವನ ಹಸುವು ಆಕೆಯ ಉದ್ಯಾನವನ್ನು ಪ್ರವೇಶಿಸಿ ಹೂವಿನ ಗಿಡಗಳನ್ನು ಹಾಳು ಮಾಡೀತೆಂದು ದೂರು. ಇಂದೇನು ಅವನ ಕರುಗಳು ಆಕೆಯ ಹಿತ್ತಲನ್ನು ನುಗ್ಗಿ ಧೂಳಿಪಟ ಮಾಡಿಬಿಟ್ಟವು ಎಂದು ಗಲಾಟೆ. ಅಂತೂ ಅವನಿಗೆ ಜುಲುಮಾನೆ ಕೊಡುವುದೇನೋ ತಪ್ಪುತ್ತಿರಲಿಲ್ಲ. ಪಹಾಮನ ಮನಸ್ಸಿಲ್ಲದ ಮನಸ್ಸಿನಿಂದ ಗೊಣಗುಟ್ಟುತ್ತಾ ಜುಲುಮಾನೆಯನ್ನು ಕೊಟ್ಟು ಮನೆಗೆ ಹೋಗಿ ಮನೆಯವರೊಡನೆ ಸಿಡುಗುಡುತ್ತಾ ಕಿರುಕುಳ ಕೊಡುತ್ತಿದ್ದನು. ಆ ವರ್ಷ ಬೇಸಿಗೆಯೆಲ್ಲ ಉಗ್ರಾಣಿಯ ದೇಸೆಯಿಂದ ಅವನಿಗೆ ತುಂಬ ತೊಂದರೆಯಾಯಿತು. ಚಳಿಗಾಲ ಬರಲು ಅವನಿಗೆ ಬಹಳ ಸಂತೋಷವಾಯಿತು. ಏಕೆಂದರೆ ಆಗ ಕಾವಲು ಪ್ರಾರಂಭವಾಯಿತು. ಆ ಶ್ರೀಮಂತಳ ಜಮೀನಿನ ಸಮೃದ್ಧಿಯು ಹುಲುಸಾಗಿಯೂ ಇದ್ದ ಮೇವನ್ನು ನೋಡಿ ಪಹಾಮನು ಗರ್ವಿದರೂ ವೈಶಾಖ ಮಾಸದಲ್ಲಿದ್ದ ಉದ್ವೇಗವು ಅವನಿಂದ ತೊಲಗಿದ್ದಿತು. ಚಳಿಗಾಲದಲ್ಲಿ ಶ್ರೀಮಂತ ತನ್ನ ಜಮೀನನ್ನು ಮಾರುವಳೆಂದು ಅದನ್ನು ಕೊಂಡುಕೊಳ್ಳಲು ಛತ್ರದ ಯಜಮಾನರು ಹೊಂಚು ಹಾಕುತ್ತಿರುವೆಂದು ಸುದ್ದಿ ಹಟ್ಟಿತು. ವ್ಯವಸಾಯಗಾರರು ಈ ಸಮಾಚಾರವನ್ನು ಕೇಳಿ ಗಾಬರಿಯಾದರು. ಅವರೆಲ್ಲರೂ ಸೇರಿ, ಛತ್ರದವನು ಜಮೀನು ಕೊಂಡರೆ ನಮಗೆ ಬಹಳ ದುರವಸ್ಥೆ ಬರುವುದು. ಶ್ರೀಮಂತಳ ಪಾರುಪತ್ಯಗಾರರಿಗಿಂತಲೂ ಛತ್ರದವನು ಹೆಚ್ಚು ಜುಲುಮಾನ ಹಾಕುವನು. ಆ ಭೂಮಿಯಿಂದಲೇ ನಮ್ಮ ಮುಕ್ಕಾಲು ಪಾಲು ಜೀವನ ಎಂದು ಮಸಲತ್ತು ಮಾಡಿದರು. ಆದ್ದರಿಂದ ಒಕ್ಕಲಿಗರೆಲ್ಲ ತಮ್ಮ ಪಂಗಡದ ಪರವಾಗಿ ದೊರೆಸಾನಿಯ ಬಳಿ ಹೋಗಿ ಛತ್ರದವನಿಗೆ ಜಮೀನು ಕೊಡಬಾರದೆಂದು, ಅವನು ಕೊಡುವ ಕ್ರಯಕ್ಕಿಂತಲೂ ಬೇಕಾದರೂ ಹೆಚ್ಚು ಕೊಡುವೆನೆಂದು ಕೇಳಿಕೊಂಡರು. ಶ್ರೀಮಂತೆಯು ಸಮ್ಮತಿಸಿದಳು. ಆಗ ಒಕ್ಕಲಿಗರೆಲ್ಲ ಒಂದುಗೂಡಿ ಸಂಘದ ಪರವಾಗಿ ಚಂದ ಎತ್ತಿ ಪೂರಾ ಜಮೀನು ಕೊಳ್ಳುವುದೆಂದು ತೀರ್ಪು ಮಾಡಿದರು. ಆದರೆ ಅದಕ್ಕೆ ಕೆಲವು ತಕರಾರುಗಳು ಬಂದವು. ತೀರ್ಪು ಮಾಡಬೇಕೆಂದು ಎರಡು ಸಾರಿ ಸಭೆ ಕರೆದರು. ಆದರೆ ಶನಿಯ ಪ್ರೇರಣೆಯಿಂದ ಯಾವ ತೀರ್ಪು ನಡೆಯದೆ ಹೋಯಿತು. ಕಡೆಗೆ ಅವರವರು ತಮ್ಮ ತಮ್ಮ ಖಜಾನೆಯ ಬಲದ ಮೇಲೆ ಅವರವರಿಗೆ ಬೇಕಾದಷ್ಟು ಎಕರೆಗಳನ್ನು ಕೊಂಡುಕೊಳ್ಳುವುದಾಗಿ ಠರಾವು ಮಾಡಿದರು. ಇದಕ್ಕೆ ಕರುಣಾಶಾಲಿಯಾದ ದೊರೆಸಾನಿಯು ಒಪ್ಪಿದಳು. ಪಹಾಮನ ನೆರೆಯವನೊಬ್ಬನು 50 ಎಕರೆಗಳನ್ನು ಕೊಂಡುಕೊಳ್ಳಬೇಕೆಂದು ಇಚ್ಛಿಸಿ ಶ್ರೀಮಂತ ಎಲ್ಲಿಗೆ ಹೋಗಿ ಅರ್ಧ ಹಣವನ್ನು ನಗದು ಕೊಡುವುದಾಗಿಯೂ ಬಾಕಿ ಅರ್ಧವನ್ನು ಕಂತಿನ ಮೇಲೆ ಕೊಟ್ಟು ತೀರಿಸುವುದಾಗಿಯೂ ಹೇಳಿಕೊಂಡನು. ಅದಕ್ಕೂ ಅವಳು ಒಪ್ಪಿದಳು. ಪಹಾಮನು ಈ ವರ್ತಮಾನವನ್ನು ಕೇಳಿ ಹಲ್ಲು ಕಡೆದು ಬಾಯಿ ಬಿಟ್ಟು ಹೊಟ್ಟೆ ಉಜ್ಜಿಕೊಂಡನು. ಆಗ ಪಹಾಮನು ತನ್ನ ಹೆಂಡತಿಯೊಡನೆ, ನೋಡಿದೆಯಾ, ಅವನ ಡೌಲು, ಜಮೀನೆಲ್ಲ ಮಾರಾಟವಾಗುವುದು, ನಮಗೆ ಏನೂ ಇಲ್ಲ, ಎಲ್ಲರೂ ಕೊಂಡುಕೊಳ್ಳುತ್ತಾರೆ, ನಾವು ಕಡೆಪಕ್ಷ ಒಂದು 25 ಎಕರೆಯನ್ನಾದರೂ ಕೊಳ್ಳಲೇಬೇಕು. ಕಾಲ ದೂಡುವುದೇ ಕಷ್ಟವಾಗಿದೆ. ಈ ಆಳು ಪಾರುಪತ್ಯಗಾರನಂತೂ ಜುಲುಮಾನಿಯ ಹಾಕಿಯೇ ನಮ್ಮನ್ನು ಹಾಳು ಮಾಡಿದ ಎಂದನು. ಗಂಡ ಹೆಂಡರಿಬ್ಬರು ಸೇರಿ ಕೊಳ್ಳುವ ಬಗೆ ಹೇಗೆ ಎಂದು ಬಹಳ ಯೋಚಿಸಿದರು. ಅವರ ಪುಟ್ಟ ಕಂಟಿನಲ್ಲಿ 100 ರೂಪಾಯಿಗಳಿದ್ದವು.
20 ಎಕರೆ ಭೂಮಿಗೆ ಹಣ ಸಾಲದು. ಕಡೆಗೆ ಹೆಂಡತಿಯು, ಹೋಗಲಿ, ನನ್ನ ಬಳಿಗೆ ಬಂದ ತುಂಗೆ ಕರುವನ್ನಾದರೂ ಮಾರಿ ಎಂದಳು. ಅದನ್ನು ಮಾರಿದನು. ಇನ್ನೂ ಹಣ ಸಾಲಲಿಲ್ಲ. ಕಡೆಗೆ ಮಗನನ್ನು ಒಂದೆಡೆ ಚಾಕರಿಗೆ ಬಿಟ್ಟು ಸಂಬಳದ ಹಣವನ್ನೆಲ್ಲ ಮುಂಗಡವಾಗಿ ತೆಗೆದುಕೊಂಡರು. ಇನ್ನೂ ಹಣ ಸಾಕಾಗಿ ತೋರಲಿಲ್ಲ. ಉಳಿದುದರಲ್ಲಿ ಸ್ವಲ್ಪವನ್ನು ಭಾವನೆಯಿಂದ ಸಾಲ ತಂದರು. ಅಂತೂ ಇಂತೂ ಅರ್ಧ ಹಣ ದೊರಕಿದಂತಾಗಲು ಪಹಾಮನಿಗೆ ಉಸಿರಾಡುವಂತಾಯಿತು. ಬಾಕಿ ಅರ್ಧವನ್ನು ಕಂತಿನ ಮೇಲೆ ತೀರ್ಪು ಮಾಡುವುದೆಂದು ನಿಶ್ಚಯ ಮಾಡಿದನು. ಇಷ್ಟನ್ನೆಲ್ಲ ಶೇಖರಿಸಿಕೊಂಡು ಪಹಾಮನು ಫಲವತ್ತಾಗಿಯೂ ಅಲ್ಲಲ್ಲಿ ವೃಕ್ಷಗಳಿಂದ ತುಂಬಲ್ಪಟ್ಟದಾಗಿಯೂ ಇದ್ದ 40 ಎಕರೆಗಳನ್ನು ಅಂದಾಜಿನಲ್ಲಿ ಗುರುತು ಮಾಡಿ ಶ್ರೀಮಂತಳ ಬಳಿಗೆ ಬಂದನು. ಒಪ್ಪಂದವು ಪೂರೈಸಿತು. ಪಹಾಮನು ಸ್ವಲ್ಪ ಹಣವನ್ನು ಮುಂಗಡವಾಗಿ ಕೊಟ್ಟನು. ಕರಾರಿಗೆ ಆಗಬೇಕಾದ ರುಜು ಮತ್ತು ಸಂಸ್ಕಾರಗಳೆಲ್ಲ ಮುಗಿದವು. ಅರ್ಧ ಹಣವನ್ನು ಅಲ್ಲಿಯೇ ಕೊಟ್ಟನು. ಬಾಕಿಯನ್ನು 2 ವರ್ಷದ ಒಳಗಾಗಿ ವಸೂಲು ಕಟ್ಟುವನೆಂದು ಹೇಳಿದನು. ಆಗ ಪಹಾಮನಿಗೆ ಸ್ವಂತ ಭೂಮಿಯಾಯಿತು. ಬೀಜದ ಭತ್ತವನ್ನು ಕಡವಾಗಿ ತಂದು ತನ್ನ ಹೊಸ ಜಮೀನಿಗೆ ಹಾಕಿದನು. ಪೈರು ಸಮೃದ್ಧಿಯಾಯಿತು. ಒಂದೇ ವರ್ಷದೊಳಗಾಗಿ ಶ್ರೀಮಂತಳ ಸಾಲವನ್ನು, ತನ್ನ ಭಾವನ ಋಣವನ್ನು ತೀರಿಸಿಬಿಟ್ಟನು. ಅಂತೂ ಅವನೊಬ್ಬ ಭಾರೀ ಜಮೀನ್ದಾರನಾದನು. ಸ್ವಂತ ಕೃಷಿ, ಸ್ವಂತ ಬಿತ್ತನೆ, ಸ್ವಂತ ಜಮೀನಿನ ಬಿಳೆಯ ಹುಲ್ಲು, ಸ್ವಂತ ಕಾಡುಗಳ ಸೌದೆ, ಸ್ವಂತ ಹುಲ್ಲುಗಾವಲಿನಲ್ಲಿ ಮೇಯುವುದು, ಸ್ವಂತ ದನಕರು. ಉಳುವುದಕ್ಕೆ ಹೋದಾಗ ಹುಲುಸಾಗಿ ಬೆಳೆಯುತ್ತಿದ್ದ ಪೈರನ್ನು ನೋಡುವುದಕ್ಕೆ ಹೋದಾಗ ಅವನ ಆನಂದಕ್ಕೆ ಪಾರವೇ ಇರುತ್ತಿರಲಿಲ್ಲ. ಅವನ ಜಮೀನಿನಲ್ಲಿ ಹುಲುಸಾಗಿ ಬೆಳೆದ ಕೋಮಲವಾದ ಹುಲ್ಲು, ಅರಳಿದ ಹೂವುಗಳು ಅವನ ನಯನಗಳಿಗೆ ಅಪ್ರತಿಮವಾಗಿ ತೋರಿದವು. ಹಿಂದೆ ಅವನು ಅದೇ ಜಮೀನಿನ ಬಳಿಗೆ ಹೋದಾಗ ಅದು ಇತರರ ಜಮೀನುಗಳಂತೆ ತೋರುತ್ತಿತ್ತು. ಆದರೆ ಈಗ ಅದಕ್ಕೆ ಬೇರೆ ಯಾವ ಜಮೀನುಗಳು ಇಲ್ಲದ ಒಂದು ವಿಧವಾದ ಕಾಂತಿಯು ಬಂದಂತೆ ಪಹಾಮನಿಗೆ ಭಾಸವಾಗುತ್ತಿತ್ತು. ಏಕೆಂದರೆ ಅದು ಅವನ ಸ್ವಂತ ಭೂಮಿ. ಪಹಾಮನು ತೃಪ್ತಿಯಿಂದಿದ್ದನು. ಆದರೆ ಅವನಿಗೆ ಒಂದೇ ಕೊರತೆ ಇತ್ತು. ಅದೇನೆಂದರೆ ನೆರೆಹೊರೆಯವರು ಅವನ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿ ಕಿರುಕುಳ ಉಂಟು ಮಾಡುತ್ತಿದ್ದರು. ಮರ್ಯಾದೆಯಿಂದ ಎಷ್ಟೋ ಸಾರಿ ಹೇಳಿದೆ ನೋಡಿದರು. ಆದರೆ ಅದಕ್ಕವರು ಲಕ್ಷ್ಯ ಕೊಡದೆ ತಮ್ಮ ಕೆಲಸವನ್ನು ಮಾಡುತ್ತಲೇ ಬಂದರು. ಒಂದು ದಿನ ಊರಿನ ಗೋಪಾಲಕರು ದನಕರುಗಳ ಹಿಂಡನ್ನು ಪಹಾಮನ ಹುಲ್ಲುಗಾವಲಿಗೆ ಮೇಯುವುದಕ್ಕಾಗಿ ಹೊಡೆಯುತ್ತಿದ್ದರು. ಮತ್ತೊಂದು ರಾತ್ರಿ ಮೇವಿನ ಕುದುರೆಗಳು ಇವನ ಹೊಲಕ್ಕೆ ನುಗ್ಗಿ ಲೂಟಿ ಮಾಡುತ್ತಿದ್ದವು. ಇವೇ ಮೊದಲಾದ ಉಳಿದ ಪಹಾಮನಿಗೆ ತೊಂದರೆ ಮಾಡುತ್ತಿದ್ದವು. ಎಷ್ಟೋ ಸಾರಿ ದನಕರುಗಳನ್ನು ಅಟ್ಟಿ ಸಾಕಾಯಿತು. ಅವರ ಕಿರುಕುಳವನ್ನೆಲ್ಲ ಶಾಂತಿಯಿಂದ ಸಹಿಸುತ್ತಿದ್ದನು. ಯಾರ ಮೇಲೂ ಫಿರ್ಯಾದು ಮಾಡಲಿಲ್ಲ. ಕಟ್ಟಕಡೆಗೆ ಪೂರಾ ಸಿಟ್ಟುಕೊಂಡು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ದಾವಾ ಹೂಡಿದನು. ವ್ಯವಸಾಯಗಾರರಿಗೆ ಭೂಮಿ ಕಾಣಿಗಳು ಸಾಲದಿದ್ದಕ್ಕಾಗಿ ಅವರ ದನಕರುಗಳು ತನ್ನ ಮೈದಾನದಲ್ಲಿ ಬರುವುದಲ್ಲದೆ ಅವರು ಬೇಕಾಗಿ ಇವನ ಹೊಲಗಳಿಗೆ ಅಟ್ಟುವುದಿಲ್ಲವೆಂದು ಪಹಾಮನು ಚೆನ್ನಾಗಿ ಅರಿತವನಿದ್ದನು. ಆದರೆ ಸುಮ್ಮನೆ ಈ ರೀತಿ ಡೀಲಾ ಬಿಟ್ಟರೆ ನನ್ನ ನಾಶಕ್ಕೆ ಕಾರಣರಾದಾರು, ಅವರಿಗೆ ಈಗಲೇ ಬುದ್ಧಿ ಕಲಿಸಬೇಕು ಎಂದು ಯೋಚಿಸಿದನು. ಹೀಗೆ ಒಂದು ಸಾರಿ ಕೋರ್ಟ್ಗೆಳೆದನು. ಮತ್ತು ಸಾರಿ ಕೋರ್ಟಿಗೆ ಎಳೆದನು. 2-3 ಜನರಿಗೆ ಜುಲ್ಮಾನಿಯಾಯಿತು. ಹೀಗಾದ ತರುವಾಯ ನೆರೆಹೊರೆಯವರಿಗೆ ಪಹಾಮನ ಮೇಲೆ ಮತ್ಸರ ಉಂಟಾಯಿತು. ಇವನ ಹೊಲಗದ್ದೆಗಳಿಗೆ ಬೇಕಾಗಿ ದನಕರುಗಳನ್ನು ಬಿಡಲಾರಂಭಿಸಿದರು. ಒಬ್ಬ ಒಕ್ಕಲಿಗನು ರಾತ್ರಿ ಪಹಾಮನ ಓಟಕ್ಕೆ ನುಗ್ಗಿ 5 ಕೋಮಲವಾಗಿ ಬೆಳೆದಿದ್ದ ನಿಂಬೆಯ ಗಿಡಗಳನ್ನು ಕತ್ತರಿಸಿಯೇ ಹಾಕಿದನು. ಅವನಿಗೆ ಬೇಕಾಗಿದ್ದೇನೋ ನಿಂಬೆ ಗಿಡದ ತೊಗಟೆ. ಮಾರನೇ ದಿನ ಪಹಾಮನು ತನ್ನ ಭೂಮಿಯನ್ನು ನೋಡುತ್ತಾ ಸಂಚರಿಸುವಾಗ ಏನೋ ಬೆಳ್ಳಗಿದ್ದ ವಸ್ತು ಅವನ ಕಣ್ಣಿಗೆ ಬಿತ್ತು. ಅದರ ಸಮೀಪದಲ್ಲಿ ಹೋಗಿ ನೋಡುವಲ್ಲಿ ತೊಗಟೆ ತೆಗೆದ 5 ನಿಂಬೆ ಗಿಡಗಳು ಬಿದ್ದಿದ್ದವು. ಪಕ್ಕದಲ್ಲಿಯೇ
ಗಿಡದ ಬುಡಗಳು ಬೋಳಾಗಿ ನಿಂತಿದ್ದವು. ಪಹಾಮನ ಮೈಯೆಲ್ಲ ಬೆಂಕಿಯಾಯಿತು. ಅತಿಯಾಗಿ ಆಗ್ರಹಗೊಂಡನು. ಅಲ್ಲೊಂದು ಇಲ್ಲೊಂದು ಕಳೆದಿದ್ದರೆ ಏನೋ ಹೋಗಲಿ ಎನ್ನಬಹುದಿತ್ತು. ಬಡ್ಡಿ ಮಗನು ಇಡೀ ಸಾಲಿಗೆ ಸಾಲನ್ನೇ ಉರುಳಿಸಿದ್ದಾನಲ್ಲ, ಅಯ್ಯೋ ಯಾರು ಅಂತ ಗೊತ್ತಾಗಿದ್ದರೆ ಅವನನ್ನು ಮೆಟ್ಟಿನಲ್ಲಿ ಪೂಜೆ ಮಾಡುತ್ತಿದ್ದೆ ಎಂದು ಪಹಾಮನು ತನ್ನೊಳಗೆ ಕುದಿದನು. ಯಾರಿರಬಹುದೆಂದು ಬಹಳವಾಗಿ ಯೋಚಿಸಿದನು. ಕಡೆಗೆ ಸಿಮೋನನೇ ಆಗಿರಬೇಕು, ಇನ್ನಾರಾದರೂ ಹೀಗೆ ಮಾಡುತ್ತಿರಲಿಲ್ಲ ಎಂದು ನಿರ್ಧಾರ ಮಾಡಿದನು. ಸಿಮೋನನ ಮನೆಯ ಹತ್ತಿರ ಹೋಗಿ ಚೆನ್ನಾಗಿ ಅಜಮಾಯಿಷಿ ಮಾಡಿದನು. ಆದರೆ ಯಾವ ಕುರುಹು ದೊರಕಲಿಲ್ಲ. ಹೋಗಿದ್ದಕ್ಕೆ ಫಲವೇನಾಯಿತೆಂದರೆ ಬಾಯಿಗೆ ಬಂದ ಹಾಗೆ ಬೈದುಕೊಂಡರು. ಜಗಳ ಪೂರೈಸಿ ಮನೆಯ ಕಡೆ ಬರುತ್ತಾ ಪಹಾಮನು, ಇವನೇ ಮಾಡಿರಬೇಕು ಆ ಕೆಲಸವನ್ನು. ಬಡ್ಡಿ ಮಗ ಕಾಲು ಕೆರೆದು ಮೈ ಮೇಲೆ ಬರುತ್ತಾನಲ್ಲ, ಇವನ ಮೇಲೆ ಕೇಸು ಮಾಡಿಯೇ ತೀರುತ್ತೇನೆ. ಇವನಿಂದ ಆಗಿದ್ದೆಲ್ಲ ಆಗಿಯೇ ಬಿಡಲಿ ಎಂದುಕೊಂಡನು. ಅದರಂತೆಯೇ ಅರ್ಜಿ ಬರೆದುಕೊಂಡನು. ಸಿಮೋನಿಗೆ ಕೋರ್ಟಿನಿಂದ ಸಮನ್ಸ್ ಬಂತು. ವಿಚಾರಣೆ ಮೇಲೆ ವಿಚಾರಣೆಯಾಯಿತು. ಕಡೆಗೆ ಸಿಮೋನನ ತಪ್ಪು ರುಜುವಾತಾಗದಿದ್ದರಿಂದ ಅವನಿಗೆ ಬಿಡುಗಡೆಯಾಯಿತು. ಪಹಾಮನಿಗೆ ಹೊಟ್ಟೆಯುರಿ ಮತ್ತೂ ಹೆಚ್ಚಾಯಿತು. ಸಿಮೋನನ ಮೇಲಿದ್ದ ಕೋಪವನ್ನು ಜಡ್ಜಿ ಮತ್ತು ಪಂಚಾಯತರ ಕಡೆಗೆ ತಿರುಗಿಸಿ, ನೀವು ಕಳ್ಳರ ಹತ್ಯವೆಲ್ಲ ಕೈಬೆಚ್ಚಗೆ ಮಾಡಿಸಿಕೊಂಡು ಶಿಕ್ಷೆ ವಿಧಿಸದೆ ಸುಮ್ಮನೆ ಬಿಡುತ್ತೀರಿ. ನೀವೇ ನಿಜವಾಗಿಯೂ ನ್ಯಾಯಸ್ಥರಾಗಿದ್ದರೆ ಕಳ್ಳರು ಟಕ್ಕರನ್ನು ಬಿಡುತ್ತಿದ್ದೀರಾ ಎಂದನು. ಅಂತೂ ಪಹಾಮನು ನ್ಯಾಯಾಧೀಶನ ಸಂಗಡಲೂ ನೆರೆಯವರ ಸಂಗಡವೂ ಜಗಳವಾಡಿದನು. ಕೆಲ ಮಂದಿ ನೆರೆಯವರು ಅವನ ಮನೆಗೆ ಬೆಂಕಿ ಹಾಕುತ್ತೇವೆಂದು ಬೆದರಿಸಿದರು. ಪಹಾಮನಿಗೆ ಮೊದಲಿಗಿಂತಲೂ ಹೆಚ್ಚು ಜಮೀನಿದ್ದರೂ ಮೊದಲಿದ್ದ ಸುಖ ಇರಲಿಲ್ಲ. ಇದೇ ಸಮಯಕ್ಕೆ ಸರಿಯಾಗಿ ಅನೇಕ ಹೊಸ ಠಾಣಗಳಿಗೆ ಹೋಗುತ್ತಿದ್ದಾರೆಂದು ಸುದ್ದಿ ಬಂದಿತು. ಪಹಾಮನು ಈ ರೀತಿಯಾಗಿ ಆಲೋಚನೆ ಮಾಡಿದನು. ನಾನೇನು ನನ್ನ ಜಮೀನನ್ನು ಬಿಡುವ ಅವಶ್ಯಕತೆ ಇಲ್ಲ, ಇತರರು ಬಿಡಬಹುದು. ಒಳ್ಳೆಯದೇ ಆಯಿತು. ಇದ್ದವರಿಗೆ ಸ್ವಲ್ಪ ಸ್ಥಳ ವಿಶಾಲವಾಗುತ್ತದೆ. ಅವರ ಜಮೀನುಗಳೆಲ್ಲ ನಾನೇ ಖರೀದಿ ತೆಗೆದುಕೊಂಡು ಹೆಚ್ಚು ಆಸ್ತಿ ಮಾಡುತ್ತೇನೆ. ಆಗಲಾದರೂ ಸ್ವಲ್ಪ ತಣ್ಣಗೆ ಸುಖವಾಗಿರಬಹುದು. ಈಗಿನ ಸ್ಥಿತಿಯಲ್ಲೇನೋ ಸುಖವಾಗಿ ಇರುವ ಸಂಭವವೇ ಇಲ್ಲ. ಒಂದು ದಿನ ಪಹಾಮನು ತನ್ನ ಮನೆಯಲ್ಲಿ ಕುಳಿತಿದ್ದನು. ಆ ಹಳ್ಳಿಯ ಮುಖಾಂತರ ಯಾವುದೋ ಒಂದು ಊರಿಗೆ ಹೋಗುತ್ತಿದ್ದ ರೈತನೋರ್ವನು ಬಳಿಗೆ ಒಳಗೆ ಬಂದನು. ಆ ದಿನ ರಾತ್ರಿ ಅಲ್ಲಿಯೇ ಉಳಿದುಕೊಂಡನು. ರಾತ್ರಿ ಊಟವು ಮುಗಿಯಿತು. ಪಹಾಮನಿಗೂ ರೈತನಿಗೂ ಮಾತುಕತೆ ನಡೆದವು. ಮಾತನಾಡುತ್ತಾ ಪಹಾಮನು ರೈತನು ಎಲ್ಲಿಂದ ಬಂದವನೆಂದು ಕೇಳಿದನು. ಅದಕ್ಕೆ ಆ ಪರಕೀಯನು ಓಲ್ಗಾ ಪ್ರಾಂತ್ಯದ ಆಚೆ ಕಡೆಯಿಂದ ಬಂದೆನೆಂದು, ಅಲ್ಲಿ ಕೆಲಸಕ್ಕಿದ್ದೇನೆಂದು ಉತ್ತರವಿತ್ತನು. ಒಂದು ಮಾತಿನಿಂದ ಇನ್ನೊಂದು ಮಾತಿಗೆ ಹೋಗುತ್ತಾ ರೈತನು ಆ ಪ್ರಾಂತ್ಯದಲ್ಲಿ ಬಹಳ ಜನರು ಬಂದು ನೆಲೆಸುತ್ತಿದ್ದಾರೆಂದು ಹೇಳಿದನು. ತನ್ನ ಹಳ್ಳಿಯವರು ಎಷ್ಟೋ ಜನರು ಅಲ್ಲಿಗೆ ಹೋಗಿ ನೆಲೆಸಿದ್ದಾರೆ. ಅವರೆಲ್ಲ ಸಂಘಕ್ಕೆ ಸೇರಿದ್ದಾರೆ. ಪ್ರತಿಯೊಬ್ಬನು 25 ಎಕರೆ ಜಮೀನು ತೆಗೆದುಕೊಂಡಿದ್ದಾರೆ. ಭೂಮಿ ಬಹಳ ಫಲವತ್ತಾದುದು. ಕಿರಿಗೋದಿ 1.5 ಆಳುದ್ದ ಬೆಳೆಯುತ್ತದೆ. ದಪ್ಪವೆಷ್ಟೆಂದರೆ 5 ಸಾರಿ ಕುಡುಗೋಲಿನಿಂದ ಸವರಿದರೆ ದೊಡ್ಡದೊಂದು ಸಿವುಡಾಗುತ್ತದೆ. ಒಬ್ಬ ರೈತನಂತೂ 2 ಕೈ 2 ಕಾಲು ತಂದಿದ್ದನು. ಈಗ ಅವನದೇ ಸ್ವಂತ 6 ಕುದುರೆಗಳು 2 ಹಸುಗಳು ಇವೆ. ಇವೇ ಮೊದಲಾದ ವಿಚಾರಗಳಿಗೆ ಪಹಾಮನಿಗೆ ತಿಳಿಸಿದನು. ಪಹಾಮನ ಹೃದಯವು ಉದ್ವೇಗದಿಂದ ಬಡಿದುಕೊಳ್ಳಲಾರಂಭಿಸಿತು. ಮನದಲ್ಲಿ ಪ್ರಬಲವಾದ ಆಶೆ ಅಂಕುರಿಸಿತು. ಇನ್ನೊಂದು ಕಡೆ ಸುಖಜೀವನ ಸಿಕ್ಕಬೇಕಾದರೆ ಈ ಮೂಲೆಯಲ್ಲೇಕೆ ನಾನು ಗೋಳಾಡಬೇಕು? ನನ್ನ ಮನೆಮಾರುಗಳನ್ನು ಮಾರಿ ಬಂದ ಹಣದಲ್ಲಿ ಆ ಪ್ರಾಂತ್ಯದಲ್ಲಿ ಭೂಮಿಯನ್ನು ಕೊಂಡುಕೊಂಡು ಹೊಸ ಸಂಸಾರವನ್ನು ಮಾಡುವೆನು. ಈ ಜನಭರಿತವಾದ ಜಾಗದಲ್ಲಿ ಕಿರುಕುಳ ಜಾಸ್ತಿ. ಆದರೆ ಯಾವುದಕ್ಕೂ ಮೊದಲು ನಾನೇ ಹೋಗಿ ನೋಡಿಕೊಂಡು ಬರಬೇಕು ಎಂದು ಪಹಾಮನು ಅಂದಾಜು ಹಾಕಿದನು. ಬೇಸಿಗೆ ಕಾಲ ಬರಲು ಎಲ್ಲವನ್ನೂ ಸಿದ್ಧ ಮಾಡಿಕೊಂಡು ಹೊರಟನು. ಓಲ್ಗಾ ನದಿಯ ಮೇಲೆ ಸ್ಟೀಮರ್ನಲ್ಲಿ ಹೊರಟು ಸಮಾರಾ ಎಂಬುವವರಿಗೆ ಹೋಗಿ ಅಲ್ಲಿಂದ 300 ಮೈಲಿಗಳನ್ನು ಪಾದಚಾರಿಯಾಗಿ ನಡೆದು ಕಡೆಗೆ ಆ ಜಾಗವನ್ನು ಸೇರಿದನು.
ಆ ರೈತನು ಹೇಳಿದಂತೆ ಎಲ್ಲವೂ ಇದ್ದವು. ಒಕ್ಕಲಿಗೆ ಬೇಕಾದಷ್ಟು ಭೂಮಿ ಇತ್ತು. ಪ್ರತಿಯೊಬ್ಬನೂ 25 ಎಕರೆಗಳು ಸಂಘವನ್ನು ಕೊಡಲ್ಪಟ್ಟಿದ್ದವು. ಆಮೇಲೆ ಹಣವಿದ್ದವರು ಎಕರೆಗೆ 1.5 ರೂಪಾಯಿನಂತೆ ತಮಗೆ ಬೇಕಾದಷ್ಟು ಜಮೀನು ಕೊಳ್ಳಬಹುದಿತ್ತು. ಬೇಕಾದ ಸಮಾಚಾರಗಳನ್ನು ತಿಳಿದುಕೊಂಡು ಪಹಾಮನು ಶರತ್ಕಾಲದಲ್ಲಿ ತನ್ನೂರಿಗೆ ಬಂದು ತನ್ನ ಆಸ್ತಿಯನ್ನೆಲ್ಲ ಮಾರಲು ಪ್ರಕ್ರಮಿಸಿದನು. ಜಮೀನನ್ನು ಲಾಭಕ್ಕೆ ಮಾರಿದನು. ಮನೆ, ಮಠ, ದನ, ಕರು ಎಲ್ಲವನ್ನು ವಿಕ್ರಯಿಸಿದ ಮೇಲೆ ಸಂಘಕ್ಕೆ ರಾಜೀನಾಮೆ ಕೊಟ್ಟನು. ಹೊರಡಲು ವಸಂತಕಾಲವನ್ನೇ ಎದುರು ನೋಡುತ್ತಿದ್ದನು. ಅದೂ ಬಂದಿತು. ಪಹಾಮನು ಸಂಸಾರ ಸಮೇತನಾಗಿ ಹೊಸ ಊರಿಗೆ ಆಡಂಬರದಿಂದ ಹೊರಟನು. ಪಹಾಮನು ಸಂಸಾರ ಸಮೇತನಾಗಿ ಹೊಸ ಠಾಣಕ್ಕೆ ಬಂದ ಕೂಡಲೇ ಒಂದು ದೊಡ್ಡ ಹಳ್ಳಿಯ ಸಂಘಕ್ಕೆ ತನ್ನ ಅಂಗೀಕಾರ ಪತ್ರವನ್ನು ಒಪ್ಪಿಸಿದನು. ಅಲ್ಲಿಯ ಮುಖಂಡರಿಗೆ ಔತಣ ಮಾಡಿಸಿ ಬೇಕಾದ ಕರಾರುಗಳನ್ನು ಸಂಪಾದಿಸಿದನು. ಸಂಘದ 5 ಪಾಲಿನ ಭೂಮಿಯು ಅವನ ಮತ್ತು ಅವನ ಮಗನ ಉಪಯೋಗಕ್ಕೆ ಕೊಡಲ್ಪಟ್ಟವು. ಅಂದರೆ ಸಂಘದ ಹುಲ್ಲುಗಾವಲಿನ ಉಪಯೋಗವಲ್ಲದ 125 ಎಕರೆಗಳು ಪಹಾಮನದಾದವು. ಬೇಕಾದಂಥ ಬಂಗಲೆಗಳನ್ನು ಕಟ್ಟಿಸಿದನು. ದನಕರುಗಳನ್ನು ಕೊಂಡನು. ಸಂಘದ ಜಮೀನೊಂದೇ ಅವನ ಪೂರ್ವದ ಜಮೀನಿನ 3ರಷ್ಟಾಗಿತ್ತು. ಭೂಮಿಯು ಫಲವತ್ತಾಗಿದ್ದುದು. ಪೂರ್ವದಲ್ಲಿದ್ದಕ್ಕಿಂತಲೂ 10ರಷ್ಟು ಉತ್ತಮ ಸ್ಥಿತಿಯಲ್ಲಿದ್ದನು. ಅವನಿಗೆ ಅಪಾರವಾದ ಸಾಗುವಳಿ ಜಮೀನು, ದೊಡ್ಡ ದೊಡ್ಡ ಹುಲ್ಲುಗಾವಲುಗಳು ಇದ್ದವು. ಆದ್ದರಿಂದ ಅವನ ಮನಸ್ಸು ಬಂದಷ್ಟು ಕಾಲ್ನಡಿಗೆಯನ್ನು ಸಾಕಬಹುದಿತ್ತು. ಮೊದಲು ಮನೆ ಕಟ್ಟುವ ಸಂಭ್ರಮ, ಸಂಸಾರ ಮಾಡುವ ವೈಭವ ಇವುಗಳಲ್ಲಿ ಮುಳುಗಿ ಪಹಾಮನು ಆನಂದದಿದ್ದನು. ಆದರೆ ಕೆಲವು ಕಾಲ ಕಳೆದು ಆ ಊರು ಬಳಕೆಯಾದ ಅನಂತರ ಪುನಃ ತನಗಿದ್ದ ಜಮೀನು ಸಾಲದೆಂದು ತೋರಿತು. ಮೊದಲನೇ ವರ್ಷ ಸಂಘದಿಂದ ಬಂದ ಜಮೀನಿಗೆ ಗೋಧಿಯನ್ನು ಹಾಕಿದನು. ಗೋಧಿಯು ಸಮೃದ್ಧಿಯಾಗಿ ಬೆಳೆಯಿತು. ಹೀಗೆ ಗೋಧಿಯನ್ನು ಬೆಳೆಯುತ್ತಾ ಹೋಗಬೇಕೆಂದು ಅವನಿಗೆ ಮನಸ್ಸಿತ್ತು. ಆದರೆ ಸಂಘದಿಂದ ಕೊಡಲ್ಪಟ್ಟ ಜಮೀನು ಅವನ ಉದ್ದೇಶಕ್ಕೆ ಸಾಲಲಿಲ್ಲ. ಅಲ್ಲದೆ ಆಗಲೇ ಬತ್ತಿದ್ದ ಹೊಲಗಳು ಪುನಃ ಉಪಯೋಗಕ್ಕೆ ಬರುವ ಹಾಗಿರಲಿಲ್ಲ. ಏಕೆಂದರೆ ಆ ಪ್ರಾಂತ್ಯದಲ್ಲಿ ಗೋಧಿಯು ಹೊಸ ಭೂಮಿಯಲ್ಲಿ ಮಾತ್ರವೇ ಚೆನ್ನಾಗಿ ಬೆಳೆಯುತ್ತಿತ್ತು, ಅಥವಾ ಹದವಿದ್ದ ಹಾಳುಬಿದ್ದ ತೆಂಗಿನ ಗದ್ದೆಯಲ್ಲಿಯೂ ಬೆಳೆಯುತ್ತಿತ್ತು. 1 ಅಥವಾ 2 ವರ್ಷ ಒಂದು ಹೊಲವನ್ನು ಉಪಯೋಗಿಸಿದ ಮೇಲೆ ಅದನ್ನು ವ್ಯವಸಾಯ ಮಾಡದೆ ಬಿಟ್ಟುಬಿಡುವರು. ಅದರ ತುಂಬ ಪ್ರೈಯರಿ ಎಂಬ ಹುಲ್ಲು ಬೆಳೆದ ಮೇಲೆ ಪುನಃ ಸಾಗುವಳಿ ಮಾಡುವರು. ಇಂಥ ಜಮೀನೇ ಬೇಕೆಂದು ಅನೇಕರು ಹೋರಾಡುತ್ತಿದ್ದರು. ಆದರೆ ನೆಲವೇ ಸಾಕಾಗುತ್ತಿರಲಿಲ್ಲ. ಇದಕ್ಕೋಸ್ಕರಲೇ ಎಷ್ಟೋ ಸಾರಿ ಜಗಳಗಳು ನಡೆಯುತ್ತಿದ್ದವು. ಕೈಲಿ ಕಾಸಿದ್ದವರು ಗೋಧಿ ಬೆಳೆಯುವ ಅಭಿಲಾಷೆಯಿಂದ ಅಂಥ ಭೂಮಿಯನ್ನು ಇಚ್ಛಿಸುತ್ತಿದ್ದರು. ಬಡವರಾದರೂ ಭೂಮಿಯನ್ನು ಯಾರಿಗಾದರೂ ಬಾಡಿಗೆ ಕೊಟ್ಟು ಕಂದಾಯದ ಮಟ್ಟಿಗೆ ಆದರೂ ಹಣ ಸಂಪಾದಿಸಬೇಕೆಂದು ದೂರಾಲೋಚನೆಯಿಂದ ಜಮೀನು ಕೇಳುತ್ತಿದ್ದರು. ಪಹಾಮನಾದರೂ ಗೋಧಿ ಬೆಳೆಯಬೇಕೆಂದಿದ್ದನು. ಆದುದರಿಂದ ಒಬ್ಬ ಸಾಹುಕಾರನಿಂದ ಕೆಲವು ಎಕರೆ ಜಮೀನನ್ನು ಗುತ್ತಿಗೆ ತೆಗೆದುಕೊಂಡನು. ಬಹಳ ಗೋಧಿ ಬೆಳೆದನು. ಪೈರು ಅಪರಿಮಿತವಾಗಿ ಬಂತು. ಆದರೆ ಜಮೀನು ಆ ಹಳ್ಳಿಯಿಂದ 10 ಮೈಲಿ ದೂರವಿದ್ದುದರಿಂದ ಬಂಡಿಯ ಮೇಲೆ ಕಾಳನ್ನು ತರಬೇಕಾಗಿತ್ತು. ಇದಾದ ಕೆಲವು ಕಾಲದಲ್ಲಿಯೇ ಬೇರೆ ಬೇರೆ ಜಮೀನುಗಳಲ್ಲಿ ವಾಸವಾಗಿದ್ದ ಒಕ್ಕಲಿಗರು ಐಶ್ವರ್ಯವಂತಾಗಿದ್ದುದನ್ನು ಪಹಾಮನು ಕಂಡನು. ನಾನು ಸ್ವಂತ ಜಮೀನನ್ನು ಅವರಂತೆಯೇ ಸಂಪಾದಿಸಿ ಅಲ್ಲಿಯೇ ಮನೆ ಕಟ್ಟಿದರೆ ಆ ಜೀವನವೇ ಬೇರೆಯಾಗುತ್ತೆ. ಈಗ ಜಮೀನು ಚೆಲ್ಲಾಪಿಲ್ಲಿಯಾಗಿರದೆ ಒಂದೇ ಕಡೆ ಇರುತ್ತದೆ. ಆಗ ಸುಖವಾಗಿ ಜೀವಿಸಬಹುದು ಎಂದು ಯೋಚಿಸಿದನು. ಸ್ವಂತ ಜಮೀನನ್ನು ಕೊಳ್ಳುವ ವಿಷಯವು ಅವನಿಗೆ ಈಗಾಗಲೇ ಹೊಳೆಯುತ್ತಾ ಉದ್ವೇಗವನ್ನು ಉಂಟು ಮಾಡುತ್ತಿತ್ತು. ಇದೇ ರೀತಿ ಗುತ್ತಿಗೆ ಜಮೀನು ತೆಗೆದುಕೊಂಡು 3 ವರ್ಷ ಗೋಧಿ ಬೆಳೆದನು. ಕಾಲಕ್ಕೆ ಸರಿಯಾಗಿ ಮಳೆಯಾದುದರಿಂದ ಚೆನ್ನಾಗಿಯೂ ಸಮೃದ್ಧವಾಗಿಯೂ ತಲೆ ಎತ್ತಿತು. ಅಂತೂ ಸ್ವಲ್ಪ ಸ್ವಲ್ಪವಾಗಿ ಹಣ ಶೇಖರಿಸುತ್ತಾ ಬಂದನು. ಇದೇ ರೀತಿ ತೃಪ್ತಿಯಾಗಿರಬಹುದಿತ್ತು. ಆದರೆ ವರ್ಷವೂ ಗುತ್ತಿಗೆ ಮಾಡುವುದು, ಜಮೀನಿಗಾಗಿ ಇತರರ ಹತ್ತಿರ ಹಲ್ಲು ಕಿರಿಯುವುದು ಅವನಿಗೆ ಸರಿಬೀಳಲಿಲ್ಲ.
ಎಲ್ಲೆಲ್ಲಿ ಒಳ್ಳೆ ಭೂಮಿ ಇತ್ತೋ ಅಲ್ಲಿಗೆ ಒಕ್ಕಲಿಗರು ಜೇನುನೊಣಗಳಂತೆ ಮುತ್ತುತ್ತಿದ್ದರು. ತಾಮೇಲು ಎಂದು ನೂಕಾಡುತ್ತಿದ್ದರು. ಸ್ವಲ್ಪ ವಿಳಂಬ ಮಾಡಿದರೆ ಜಮೀನು ಸಿಕ್ಕುವ ಸಂಭವವೇ ಇರಲಿಲ್ಲ. 6ನೆಯ ವರ್ಷ ಒಂದು ಸಂಗತಿ ಒದಗಿತು. ಪಹಾಮನು ಇನ್ನೊಬ್ಬ ಒಕ್ಕಲು ಸೇರಿ ಒಂದು ಮೈದಾನವನ್ನು ಕೆಲವು ಜಮೀನ್ದಾರರಿಂದ ಗುತ್ತಿಗೆ ತೆಗೆದುಕೊಂಡರು. ಇವರು ಆ ಬಯಲನ್ನೆಲ್ಲ ಉತ್ತಿ ಗೊಬ್ಬರ ಹಾಕಿದರು. ಅಷ್ಟರಲ್ಲಿಯೇ ಇವರಿಗೂ ಆ ಜಮೀನ್ದಾರಿಗೂ ಕಲಹ ಪ್ರಾರಂಭವಾಗಿ ಅವರು ಕೋರ್ಟಿಗೆ ಹೋದರು. ಜಮೀನು ಸಾಗುವಳಿ ಆಗಲಿಲ್ಲ. ಪಹಾಮನಿಗೆ ತುಂಬ ನಷ್ಟವಾಯಿತು. ಅಯ್ಯ, ನನ್ನ ಸ್ವಂತ ಜಮೀನೇ ಆಗಿದ್ದ ಪಕ್ಷದಲ್ಲಿ ನಾನು ಸ್ವತಂತ್ರವಾಗಿರಬಹುದಿತ್ತು. ಈ ಗುದ್ದಾಟವೆಲ್ಲ ಏಕೆ ಬೇಕಾಗಿತ್ತು ಎಂದು ಪಹಾಮನು ಆಲೋಚಿಸಿದನು. ಅದರಂತೆ ಪಹಾಮನು ಎಲ್ಲಿಯಾದರೂ ಜಮೀನು ಬಿಕರಿಗೆ ಸಿಗುತ್ತದೆಯೇ ಎಂದು ಹಮಣಿಸುತ್ತಿದ್ದನು. ಈಗಿರಲು ಒಕ್ಕಲಿಗನೋರ್ವನು ತನ್ನ 1300 ಎಕರೆಗಳನ್ನು ಅನಿವಾರ್ಯ ಕಾರಣಗಳಿಂದ ಬಿಕರಿ ಮಾಡುವವನೆಂದು ಸಂಗತಿ ಗೊತ್ತಾಯಿತು. ಪಹಾಮನು ಅವನಲ್ಲಿಗೆ ಹೋಗಿ ಎಷ್ಟೋ ಚೌಕಾಸಿ ಮಾಡಿದನು. ಕಡೆಗೆ ಪಹಾಮನು 2,000 ರೂಪಾಯಿಗಳಿಗೆ ಅದನ್ನು ಕೊಳ್ಳುವುದೆಂದು ನಿಷ್ಕರ್ಷೆಯಾಯಿತು. ಅದರ ಹಣವನ್ನು ಆಗಲೇ ಕೊಡುವುದು, ಬಾಕಿ ಹಣ ಇಂದಿನಿಂದ ಕೊಡುವುದು ಎಂದು ಹೇಳಿದನು. ಇನ್ನೇನು ಎಲ್ಲ ದೃಢಪಡಿಸುವುದರಲ್ಲಿದ್ದನು. ಅಷ್ಟರಲ್ಲಿ ದಳ್ಳಾಳಿಯೋರ್ವನು ದೂರದಿಂದ ಬಂದು ತನ್ನ ಕುದುರೆಗಳಿಗೆ ಹುಲ್ಲು ಸಂಪಾದಿಸೋಸ್ಕರ ಆ ಹಳ್ಳಿಯಲ್ಲಿ ಪಹಾಮನ ಮನೆಯಲ್ಲಿಯೇ ಉಳಿದನು. ಇಬ್ಬರು ಚಾ ಕುಡಿದ ಮೇಲೆ ಹರಟೆ ಹೊಡೆಯಲಾರಂಭಿಸಿದರು. ಮಾತಿನ ನಡುವೆ ಪರಕೀಯನು ತಾನು ಬಾಷ್ಕೀರ ಪ್ರಾಂತ್ಯದಿಂದ ಹಿಂತಿರುಗಿ ಬರುತ್ತಿರುವನೆಂದು ಅಲ್ಲಿ 13,000 ಎಕರೆಗಳನ್ನು 1,500 ರೂಪಾಯಿಗಳಿಗೆ ಕೊಂಡುಕೊಂಡನೆಂದು ತಿಳಿಸಿದನು. ಪಹಾಮನು ಆಶ್ಚರ್ಯ ಕುತೂಹಲದಿಂದ ಪ್ರದರ್ಶಿಸಿ ವ್ಯಾಪಾರಿಯನ್ನು ಇನ್ನೇನು ವಿಶೇಷ ಎಂದು ಪ್ರಶ್ನೆ ಮಾಡಲು ಆ ವ್ಯಾಪಾರಿ ಈ ರೀತಿ ನುಡಿದನು. ಅಲ್ಲಿ ಮಾಡಬೇಕಾದ ಕರ್ತವ್ಯವೇನೆಂದರೆ, ಮೊದಲನೆಯದು ಅಲ್ಲಿಯ ಮುಖಂಡರೊಡನೆ ಸ್ನೇಹ ಬೆಳೆಸುವುದು. ನಾನು 100 ರೂಪಾಯಿ ಖರ್ಚು ಮಾಡಿ ಕೆಲವು ಇಲ್ಲುವಂಗಿಗಳು, ಕೆಲವು ಜಮಖಾನಗಳು, ಕೆಲವು ಟೀ ಪೆಟ್ಟಿಗೆಗಳು, ಕೆಲವು ವೈನ್ ಬಾಟಲುಗಳನ್ನು ಇಷ್ಟನ್ನು ಅರ್ಪಿಸಿದೆ. ಎಕರೆಗೆ 2 ಆಣೆಗಿಂತಲೂ ಕಮ್ಮಿ ದರದಲ್ಲಿ ಭೂಮಿಯನ್ನು ಕೊಂಡುಕೊಂಡೆ ಎಂದು ಕರಾರು ಪತ್ರಗಳನ್ನು ಪಹಾಮನಿಗೆ ತೋರಿಸುತ್ತಾ, ಜಮೀನು ನದಿಯ ಸಮೀಪದಲ್ಲಿಯೇ ಇದೆ. ಪೂರಾ ಹುಲ್ಲಿನ ಮೈದಾನ, ಫಲವತ್ತು ಅದುದಾಗಿದೆ. ಪಹಾಮನಿಗೆ ಕುತೂಹಲವೂ ಆಶೆಯು ಮಿತಿಮೀರಿದವು. ವ್ಯಾಪಾರಿಯನ್ನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದನು. ಅದಕ್ಕೆ ವ್ಯಾಪಾರಿ ಇಂತೆಂದನು, ಆ ಪ್ರಾಂತ್ಯದಲ್ಲಿ ನೀನು ವರ್ಷವೆಲ್ಲ ತಿರುಗಾಡಿದರೂ ಇನ್ನೂ ಉಳಿಯುವಷ್ಟು ಭೂಮಿ ಇದೆ. ಎಲ್ಲ ಬಾಷ್ಕೀರರಿಗೆ ಸೇರಿದೆ. ಅಯ್ಯ, ಅವರಂತೂ ಕುರಿಯಂಥ ಮನುಷ್ಯರು. ಪುಸಲಾಯಿಸಿದರೆ ಪುಗಸಟ್ಟೆ ಜಮೀನು ಲಪಟಾಯಿಸಬಹುದು. ಇದೀಗ ಸಮಯ. ಇಲ್ಲೇಕೆ ಸುಮ್ಮನೆ 2,000 ರೂಪಾಯಿ ಖರ್ಚು ಮಾಡಿ 1,300 ಎಕರೆಗೆ ತೆಗೆದುಕೊಳ್ಳುವುದು? ಸಾಲದಕ್ಕೆ ಬೇರೆ ಸಾಲ. ಅದನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋದರೆ ಇದರ 13ರಷ್ಟು ಜಮೀನು ಸಂಪಾದಿಸಬಹುದು ಎಂದು ಪಹಾಮನು ಯೋಚಿಸಿದನು. ಪಹಾಮನು ಆ ಪ್ರಾಂತ್ಯಕ್ಕೆ ಹೋಗುವ ದಾರಿ ಮೊದಲಾದವುಗಳನ್ನ ವ್ಯಾಪಾರಿಗಳನ್ನೇ ಕೇಳಿ ತಿಳಿದುಕೊಂಡನು. ಅವನು ಹೊರಟೋದ ಕೂಡಲೇ ತಾನು ಹೊರಡಲು ಸಿದ್ಧನಾದನು. ಹೆಂಡತಿಯ ಮನೆಯ ಪಾರಿಪತ್ಯವನ್ನು ವಹಿಸಿ ಜೊತೆಯಲ್ಲಿ ಜವಾನನೊಬ್ಬನನ್ನು ಕರೆದುಕೊಂಡು ಆ ಪ್ರಾಂತ್ಯದ ದಾರಿ ಹಿಡಿದನು. ದಾರಿಯ ಒಂದು ಪಟ್ಟಣದಲ್ಲಿ ನಿಂತು ವ್ಯಾಪಾರಿಯ ಸಲಹೆಯಂತೆ ಟೀ ಡಬ್ಬ, ವೈನ್ ಬಾಟ್ಲು ಇನ್ನು ಮೊದಲಾದ ಇನಾಮುಗಳನ್ನು ಕೊಂಡುಕೊಂಡರು. ನಡೆದು ಕಟ್ಟಕಡೆಗೆ 300 ಮೈಲಿಗಳಿಂದಲೂ ಹೆಚ್ಚಾಗಿ ಹೋದರು. ಅಲ್ಲಿ ಒಂದೆಡೆ ಬಾಷ್ಕೀರರು ಬೀಡುಬಿಟ್ಟಿದ್ದರು. ಎಲ್ಲ ವ್ಯಾಪಾರಿ ಹೇಳಿದಂತೆಯೇ ಇತ್ತು. ವಿಶಾಲವಾದ ಹುಲ್ಲುಗಾಡುಗಳಲ್ಲಿ, ನದಿಯ ಸಮೀಪದಲ್ಲಿಯೇ ಗಾದಿಯ ಗುಡಾರಗಳಲ್ಲಿ ಜನರು ವಾಸ ಮಾಡುತ್ತಿದ್ದರು. ಅವರು ಭೂ ವ್ಯವಸಾಯ ಮಾಡುತ್ತಲೂ ಇರಲಿಲ್ಲ, ರೊಟ್ಟಿ ತಿನ್ನುತ್ತಲೂ ಇರಲಿಲ್ಲ. ಅವರ ತುರಗಗಳು ಮೈದಾನಗಳಲ್ಲಿ ಮೇಯುತ್ತಿದ್ದವು. ಕರುಗಳನ್ನು, ಕುದುರೆಯ ಮರಿಗಳನ್ನು ಗುಡಾರಗಳ ಹಿಂದೆ ಗೂಟ ಹೊಡೆದು ಕಟ್ಟಿದ್ದರು. ಅವುಗಳಿದ್ದೆಡೆಗೆ ಹಸುಗಳನ್ನು, ತಾಯಿ ಕುದುರೆಗಳನ್ನು ದಿನವೂ ಸಾಯಂಕಾಲವನ್ನು ಹೊಡೆದು ಹಾಲು ಉಣಿಸುತ್ತಿದ್ದರು.
ಹೆಂಗುದಿರೆಗಳಿಗೆ ಹಾಲು ಕೆರೆದು ಅದರ ಕಮಿಷನ್ನನ್ನು ಮಾಡುತ್ತಿದ್ದರು. ಸ್ತ್ರೀಯರು ಕುಮಿಷವನ್ನು ಮಾಡುತ್ತಿದ್ದಲ್ಲದೆ ಗಿಣ್ಣನ್ನು ತಯಾರು ಮಾಡುತ್ತಿದ್ದರು. ಗಂಡರಸ ಕಾರ್ಯವೆಂದರೆ ಕುಮಿಷವನ್ನು ತಿನ್ನುವುದು, ಚಹಾ ಕುಡಿಯುವುದು, ಕೊಳಲೂದುವುದು ಇವುಗಳಲ್ಲದೆ ಬೇರೆ ಕೆಲಸವೇ ಇರಲಿಲ್ಲ. ಎಲ್ಲರೂ ಬಲಶಾಲಿಗಳಾಗಿಯೂ ಸಿಕ್ಕಿಗಳಾಗಿಯೂ ಇದ್ದರು. ಬೇಸಿಗೆಯಲ್ಲಿ ಕೆಲಸದ ಯೋಚನೆಯನ್ನೇ ಮಾಡುತ್ತಿರಲಿಲ್ಲ. ಅವರಿಗೆ ಏನೂ ಗೊತ್ತಿರಲಿಲ್ಲ. ರಷ್ಯಾ ಭಾಷೆಯೂ ಬರುತ್ತಿರಲಿಲ್ಲ. ಆದರೂ ಒಳ್ಳೆಯ ನಡತೆಯುಳ್ಳವರಾಗಿದ್ದರು. ಅವರು ಪಹಾವನನ್ನು ನೋಡಿದ ಕೂಡಲೇ ಗುಡಾರದಿಂದ ಹೊರಗೆ ಬಂದು ಅವನ ಸುತ್ತಲೂ ಮುತ್ತಿಕೊಂಡರು. ವಿದ್ಯುಭಾಷೆಯೊಬ್ಬನು ಸಿಕ್ಕಿದನು. ತಾನು ಒಬ್ಬನಿಗೋಸ್ಕರ ಬಂದಿರುವುದಾಗಿ ಪಹಾಮನು ಅವರಿಗೆ ತಿಳಿಸಿದನು. ಬಷ್ಕೀರರಿಗೆ ಬಹಳ ಸಂತೋಷವಾಯಿತು. ಅವರು ಪಹಾವನನ್ನು ಒಂದು ಉತ್ಕೃಷ್ಟವಾದ ಗುಡಾರಕ್ಕೆ ಕರೆದುಕೊಂಡು ಹೋಗಿ ಜಮಖಾನ ದಿಂಬುಗಳನ್ನು ಹಾಸಿ ಕುಳ್ಳಿರಿಸಿ ಸುತ್ತಲೂ ಕುಳಿತುಕೊಂಡರು. ಅತಿಥಿಗಳಿಗೆ ಚಹಾ ಕುಬೀಷಗಳನ್ನು ಕೊಟ್ಟು ಕೊಬ್ಬಿದ ಕುರಿಯನ್ನು ಕೊಯ್ದು ಔತಣ ಮಾಡಿಸಿದರು. ಭೋಜನವಾದ ಮೇಲೆ ಪಹಾಮನು ತಾನು ತಂದಿದ್ದ ಇನಾಮುಗಳನ್ನು ಗಾಡಿಯಿಂದ ತೆಗೆಸಿ ಎಲ್ಲರಿಗೂ ಹಂಚಿದನು. ಬಾಷ್ಕೀರರಿಗೆ ಅತ್ಯಾನಂದವಾಯಿತು. ಅವರೊಳಗಡೆ ಬಹಳ ಸಂಭಾಷಣೆ ಮಾಡಿ ದ್ವಿಭಾಷೆಗೆ ಭಾಷಾಂತರಿಸಲು ಹೇಳಿದನು. ಭಾಷಾಂತರಗಾರನು ಇಂತೆಂದನು: ನಾವೆಲ್ಲ ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತೇವೆ. ನಮ್ಮ ಪದ್ಧತಿ ಏನೆಂದರೆ ಬಂದ ಅತಿಥಿಯನ್ನು ಚೆನ್ನಾಗಿ ಸತ್ಕರಿಸಿ ಬೇಕಾದ ಇನಾಮು ಕೊಟ್ಟು ಕಳುಹಿಸುವುದು. ನೀನು ಬೇಕಾದ ಇನಾಮುಗಳನ್ನು ಕೊಟ್ಟಿದ್ದೀಯೇ. ನಮ್ಮಲ್ಲಿರುವ ವಸ್ತುಗಳು ನಿನಗೆ ಅತ್ಯಂತ ಇಷ್ಟವಾದ ಯಾವುದೆಂದು ಹೇಳು, ಸಂತೋಷದಿಂದ ಕೊಡುವೆವು. ನನಗೆ ಬಹಳ ಪ್ರಿಯವಾದುದೆಂದರೆ ನಿಮ್ಮ ಜಮೀನು. ನಮ್ಮ ಜಮೀನುಗಳಲ್ಲಿ ಜನವಸತಿ ಅತಿಯಾಗಿದೆ, ನಿಸ್ಸಾರವಾಗಿದೆ. ನಿಮ್ಮಲ್ಲಿ ಬೇಕಾದಷ್ಟು ಭೂಮಿ ಇದೆ, ಅಲ್ಲದೆ ಫಲವತ್ತಾಗಿದೆ. ಇದರಂಥ ಅಪರಂಜಿ ಭೂಮಿಯನ್ನು ನಾನೆಂದೂ ಕಂಡಿಲ್ಲ ಎಂದು ಪಹಾಮನು ಹೇಳಿದನು. ಟೀಕುಗಾರನು ಭಾಷಾಂತರಿಸಿದನು. ಬಾಷ್ಕೀರರಿಗೆ ತಮ್ಮೊಳಗೆ ಬಹಳ ಹೊತ್ತು ಮಾತನಾಡಿದರು. ಪಹಾಮನಿಗೆ ಮಾತ್ರ ಸ್ವಲ್ಪವೂ ಅರ್ಥವಾಗಲಿಲ್ಲ. ಆದರೆ ಅವರು ಬಹಳವಾಗಿ ನಗುತ್ತಾ ಕೂಗುತ್ತಾ ಮಾತನಾಡುತ್ತಾ ಇದ್ದರಿಂದ ಅವರಿಗೆ ಅತಿ ಸಂತೋಷವಾಗಿರಬೇಕೆಂದು ಊಹಿಸಿದನು. ಸ್ವಲ್ಪ ಹೊತ್ತಿನ ಮೇಲೆ ಮಾತು ನಿಲ್ಲಿಸಿ ಪಹಾಮನ ಕಡೆ ನೋಡಿದರು. ಭಾಷಾಂತಗಾರನು ಈ ಪರಿಯಾಗಿ ಹೇಳಿದನು: ನಿನಗೆ ಬೇಕಾದಷ್ಟು ಭೂಮಿಯನ್ನು ಕೊಡಲು ಸಿದ್ಧವಾಗಿದ್ದೇನೆ ತಿಳಿಸಲು ಹೇಳಿದ್ದಾರೆ. ನಿನ್ನ ಕೈಯಿಂದ ತೋರಿಸುವುದೇ ಬೇಡ. ಭೂಮಿಯು ನಿನ್ನಂದೆಂದೇ ಭಾವಿಸು. ಪುನಃ ಬಾಷ್ಕೀರರು ಸಂಭಾಷಣೆಗೆ ತೊಡಗಿ ಬಿರುಸಾದ ವಾಕ್ಯಗಳನ್ನು ಆಡಿಕೊಂಡರು. ಪಹಾಮನು ಅವರೇಕೆ ಜಗಳವಾಡುತ್ತಿದ್ದನೆಂದು ಕೇಳಿದನು. ವಿಭಾಷೆಯು ಅವರಲ್ಲಿ ಕೆಲವರು ತಮ್ಮ ಯಜಮಾನನನ್ನು ವಿಚಾರಿಸಬೇಕೆಂದು, ಅವನ ಗೈರು ಹಾಜರಿಯಲ್ಲಿ ಭೂಮಿಯನ್ನು ವಿಕ್ರಯಿಸಬಾರದೆಂದು, ಮತ್ತೆ ಕೆಲವರು ಯಜಮಾನರ ಬರುವಿಕೆಯನ್ನು ಹಾರೈಸುವ ಅವಶ್ಯಕತೆ ಇಲ್ಲವೆಂದು ವಾದ ಮಾಡಿದರು ಎಂದನು. ಇಲ್ಲಿಗೆ ಈ ಕತೆ ಅವಶ್ಯವಿದ್ದದ್ದು ಆರಡಿ, ಆಸೆಪಟ್ಟಿದ್ದು ಊರಿಡಿ. ಕುವೆಂಪು ಅವರ ಕತೆ ಮೊದಲನೇ ಭಾಗ ಮುಕ್ತಾಯ ಆಗುತ್ತೆ. ಎರಡನೇ ಭಾಗ ಕೇಳಿ ಆಮೇಲೆ. ನಮಸ್ಕಾರ.